ಈಗ ಸಂಪೂರ್ಣ ಲಾಕ್ಡೌನ್ ಅಗತ್ಯ ಇಲ್ಲ, ಲಾಕ್ಡೌನ್ ಮುಂದುವರಿಸಿದ್ರೆ ಯಾವುದೇ ಉಪಯೋಗ ಇಲ್ಲ. ಉಡುಪಿ ಜಿಲ್ಲೆಯಲ್ಲಿ ಅನ್ಲಾಕ್ಗೆ ಶಾಸಕ ರಘುಪತಿ ಭಟ್ ಆಗ್ರಹವನ್ನ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಲಾಕ್ಡೌನ್ ಅನ್ನ ಮಾಡಲಾಗಿದೆ. ಇನ್ನು ಲಾಕ್ಡೌನ್ ಜೂನ್ 7ರ ತನಕ ಇರುತ್ತೆ. ಆ ನಂತರ ಆದ್ರೂ ಅನ್ಲಾಕ್ ಮಾಡೋದು ಅವಶ್ಯಕತೆ ಇದೆ. ಆಮೇಲೂ ಕೂಡ ಲಾಕ್ಡೌನ್ ಮಾಡೋ ಅವಶ್ಯಕತೆ ಇಲ್ಲ, ಅದರಿಂದ ಯಾವುದೇ ಪ್ರಯೋಜನ ಆಗಲ್ಲ ಅಂತ ಉಡುಪಿ ಜಿಲ್ಲೆಯಲ್ಲಿ ಅನ್ಲಾಕ್ಗೆ ಶಾಸಕ ರಘುಪತಿ ಭಟ್ ಅವರು ಆಗ್ರಹ ಮಾಡಿದ್ದಾರೆ. ಜೂನ್ 7ರ ನಂತರ ಲಾಕ್ಡೌನ್ನ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಈಗ ನಮ್ಮ ಜಿಲ್ಲೆಯಲ್ಲಿ ಈಗ 18% ಪಾಸಿಟಿವಿಟಿ ರೇಟ್ ಬಂದಾಯಿತು. ದಿವಸ ಕಡಿಮೆ ಆಗ್ತದೆ. 40% ಇದೆ, ಈಗ 19%. ನಾಡ್ದು 7ನೇ ತಾರೀಕುವರೆಗೆ 10% ಒಳಗೆ ಬರ್ತದೆ. ಆ ಜಿಲ್ಲೆಗಳಿಗೆ ಲಾಕ್ಡೌನನ್ನು ವಿರಹಿತ ಮಾಡಿ ಕೆಲವು ಸೋಷಿಯಲ್ ಗ್ಯಾದರಿಂಗ್ಸ್, ಧಾರ್ಮಿಕ ಕಾರ್ಯಕ್ರಮ ಇದೆಲ್ಲವನ್ನು ಬ್ಯಾನ್ ಮಾಡಿ ಸ್ವಲ್ಪ ಸಮಯ ಇರುವಂಥದ್ದು ಒಳ್ಳೆಯದು. ಮತ್ತು ಜನ ಸಹಿತ ಸ್ವಲ್ಪ ಜಾಗೃತಿ ಮಾಡಿಕೊಂಡು, ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕನ್ನು ಮಾಡುವಂಥದ್ದು ಒಳ್ಳೆಯದು. ಆದರೆ ಇನ್ನೂ ಕಂಟಿನ್ಯೂ ಲಾಕ್ಡೌನ್ ಮಾಡಿದರೆ ಜನ ಆರ್ಥಿಕತೆಯಿಂದಲೂ ಭಾಳ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಹಾಗಾಗಿ ನಾವು ಲಾಕ್ಡೌನು ಇನ್ನು 7ನೇ ತಾರೀಕಿನವರೆಗೆ ಒಳ್ಳೆಯದಿತ್ತು, ಮಾಡಬೇಕಿತ್ತು, ಆಗಿದೆ, ಅದರಿಂದ ಯಶಸ್ವಾಗಿದೆ. ಆನಂತರ ಇನ್ನು ಪಬ್ಲಿಕ್ ಗ್ಯಾದರಿಂಗ್ಸ್, ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇದೆಲ್ಲವನ್ನು ಕಡಿಮೆ ಮಾಡಿ, ಅದನ್ನು ಬ್ಯಾನ್ ಮಾಡಿ ಲಾಕ್ಡೌನ್ ಸ್ವಲ್ಪ ಆರ್ಥಿಕತೆಗೆ ತೆರೆಯುವಂಥದ್ದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ಜೂನ್ 7ರ ನಂತರ ಲಾಕ್ಡೌನ್. ಉಡುಪಿ ಜಿಲ್ಲೆಯ ಗ್ರಾಮಗಳಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಬೈಂದೂರು ತಾಲೂಕಿನ ಜಟ್ಕಲ್ ಗ್ರಾಮಕ್ಕೆ ಲಾಕ್ ಮಾಡಲಾಗಿದೆ. ಸೋಂಕು ತಡೆಯೋಕೆ ಇಡೀ ಗ್ರಾಮವೇ ಲಾಕ್ಡೌನ್ ಆಗಿರುವಂಥದ್ದು. ಜಟ್ಕಲ್ ಗ್ರಾಮದಲ್ಲಿ ಈವರೆಗೆ 71 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. 12 ದಿನ ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲ ಬಂದ್ ಆಗಿರುತ್ತೆ. ಕೊರೋನಾ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ. ಹಳ್ಳಿಗಳಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ಆಯಾ ಭಾಗದಲ್ಲಿ ಗ್ರಾಮ ಪಂಚಾಯಿತಿಯವರೇ ಹೆಚ್ಚಿನ ನಿಗಾವನ್ನ ವಹಿಸ್ತಾ ಇದ್ದಾರೆ. ಇನ್ನು ಜಟ್ಕಲ್ ಗ್ರಾಮದಲ್ಲಿ ಇಲ್ಲಿ ತನಕ 71 ಪಾಸಿಟಿವ್ ಕೇಸ್ ಬಂದಿದೆ. ಹಾಗಾಗಿ 12 ದಿನ ತುರ್ತು ಸೇವೆಯನ್ನ ಹೊರತುಪಡಿಸಿ ಇನ್ನೆಲ್ಲ ಬಂದ್ ಆಗಿರುತ್ತೆ. ಕೊರೋನಾ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಒಂದು ಕ್ರಮವನ್ನ ಕೈಗೊಂಡಿದೆ. ಕೊರೋನಾ ಹಾಗೂ ಕೊರೋನಾದ ಅದರ ಭೀಕರತೆ, ಅದರ ಡೆತ್ ರೇಟ್, ಅದರ ಬಗ್ಗೆ ಹೆಚ್ಚಿನವರು ಅರಿವಿಲ್ಲದವರಾಗಿದ್ದಾರೆ. ನಮ್ಮ ಜಟ್ಕಲ್ ಗ್ರಾಮ ಪಂಚಾಯತ್ ಸಮಯೋಚಿತ ತೀರ್ಮಾನವನ್ನು ಕೈಗೊಂಡು 10 ದಿನಗಳ ಕಾಲ ಲಾಕ್ಡೌನ್ ಘೋಷಿಸಿದೆ. ಇದಕ್ಕೆ ನಾವು ನಮ್ಮ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯು ಸಂಪೂರ್ಣ ಸಹಕಾರ ಹಾಗೂ ಬೆಂಬಲವನ್ನು ನೀಡುತ್ತಿದ್ದೇವೆ. ಹಳ್ಳಿ ಪ್ರದೇಶಕ್ಕೆ ವಾಪಸ್ ಬಂದು ಮನೆಯಲ್ಲೇ ಕೂತ್ಕೊಳ್ಳದೆ ಊರಲ್ಲಿ ತಿರುಗಾಡಿ ಈ ರೋಗ ಹಬ್ಬಲು ಮುಖ್ಯ ಕಾರಣಕರ್ತರಾಗಿದ್ದಾರೆ. ಅಂಥವರು ಇನ್ನಾದರೂ ಹಳ್ಳಿಯಲ್ಲಿರುವ ಜನರ ಆರೋಗ್ಯ ರಕ್ಷಣೆಗೋಸ್ಕರ ಬಂದವರು ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಆಗಿ ಕನಿಷ್ಠ 15 ದಿನಗಳ ನಂತರ ಹೊರಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಬರುವ ಸೋಂಕಿತರ ಪ್ರತಿ ಮನೆಯನ್ನು ನೀವು ಸೀಲ್ ಡೌನ್ ಮಾಡಿದರೆ ನಮಗೆ ಯಾರು ಸೋಂಕಿತರು ಎಂದು ಗೊತ್ತಾಗ್ತದೆ. ನಮಗೆ ಗೊತ್ತಾಗ್ತಿಲ್ಲ, ಅದಕ್ಕೋಸ್ಕರ ಅವರ ಜೊತೆಗೆ ಉಳಿದವರು ಸಹ ಸಂಪರ್ಕಕ್ಕೆ ಬಂದು ಹೊರಗಿನ ಒಂದು ಎಲ್ಲರೂ ಬರುವುದು, ಎಲ್ಲರೂ ಬಂದು ಇಲ್ಲಿ ನೆಲೆ ನಿಂತು ಹೊರ ಜಿಲ್ಲೆನವರು ಇಲ್ಲಿ ಬಂದು ಇಲ್ಲಿಯವರು ಹೊರಗೆ ಹೋಗೋದು, ಹಾಗಾಗಿ ಒಂದು ಕೊರೋನಾ ಅನ್ನುವ ಒಂದು ಮಹಾಮಾರಿ ಒಕ್ಕರಿಸಿದೆ. ಈ ಕೊರೋನಾ ಅನ್ನುವ ಒಂದು ಮಹಾಮಾರಿನ ದೂರ ಮಾಡಬೇಕಂತೇಳಿ ಲಾಕ್ಡೌನು ಕೂಡ ಆಗಿದೆ. ಆದರೆ ಈ ಲಾಕ್ಡೌನಲ್ಲಿ ಹೊರಗಡೆ ಕ್ವಾರಂಟೈನಲ್ಲಿ ಇರ್ತಿದ್ರು, ಇವಾಗ ಮನೆಯಲ್ಲೇ ಬಂದು ಕ್ವಾರಂಟೈನ್ ಮಾಡ್ತಾಯಿದ್ರು. ಹಾಗಾಗಿ ಎಲ್ಲ ಕಡೆ ಈ ಕೊರೋನಾ ಅನ್ನುವ ಮಹಾಮಾರಿ ಎಲ್ಲ ಕಡೆ ಸ್ಪ್ರೆಡ್ ಆದ ಕಾರಣ ಈಗ ನಾವು ಲಾಕ್ಡೌನ್ ಆದರೂ ಕೂಡ ನಮಗೆ ಕೊರೋನಾ ಮುಕ್ತ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಗ್ರಾಮದೊಳಗೆ ಒಂದು ಸೀಲ್ ಡೌನ್ ಮಾಡಿ ಈ ಥರ ಒಂದು ಪ್ರತಿಯೊಬ್ಬರಿಗೂ ಒಳಗೆ ಬಿಡದೆ ಜನರನ್ನು ರಕ್ಷಣೆ ಮಾಡುವ ಒಂದು ಉದ್ದೇಶ ಇಷ್ಟು ನಿರ್ಣಯ ತಗೊಂಡಿದ್ದೇವೆ. ಆ ನಿರ್ಣಯದ ಪ್ರಕಾರ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಮ್ಮ ಗ್ರಾಮದಲ್ಲಿ ಕೊರೋನಾ ಮುಕ್ತ ಆದರೆ ಸಾಕು, ಕೊರೋನಾ ಮುಕ್ತ ಆಗಲೇಬೇಕು. ಅದಕ್ಕೋಸ್ಕರ